ಒಂದು ಹುಡುಗಿ ಅಥವಾ ಹುಡುಗ ಇದೇ ನನ್ನ ಕೊನೆ ಮೆಸೇಜ್ ಅಂತ ಬ್ಲಾಕ್ ಮಾಡಿದಾಗ ಕೆಲ ಹುಡುಗರು ಅಥವಾ ಹುಡುಗಿರು ಅವಳಿಗೋಸ್ಕರ ಅಥವಾ ಅವನಿಗೋಸ್ಕರ ಹುಡುಗರು ಚಡ್ಪಡಿಸಿ ಚಟದ ದಾಸ, ಹಾಗೆ ಹುಡುಗಿರು ಆತ್ಮಹತ್ಯೆ ಅನ್ನೋದಕ್ಕೆ ದಾಸ ಆಗಿ ಒಂದೊಂದು ದಿನ ತನ್ನ ಇಡೀ ಬದುಕನ್ನು ಹಾಳು ಮಾಡಿಕೊಂಡು ದೇವದಾಸ ಆಗೋದು, ಹುಡುಗಿರು ತಮ್ಮ ಇಡೀ ಬದುಕನ್ನು ಬಲಿ ಕೊಟ್ಕೊಳ್ಳೋದು ನಮಗೆ ಗೊತ್ತೇ ಇದೆ. ಅಂಥವ್ರಿಗೆ ಈ ಮಾತು. ಪ್ರೀತಿಸಿದ ಹುಡುಗಿ ಅಥವಾ ಹುಡುಗ ಬಿಟ್ಟು ಹೋದ್ಮೇಲೆ ನೋವಾಗುತ್ತೆ, ಅದು ನಿಜ. ಮೊದಲೇ ಅವಳು ಅಥವಾ ಅವನು ನಿಮ್ಮ ಕನಸನ್ನು, ನಿಮಗೆ ಪ್ರೀತಿಯ ಮೇಲಿದ್ದ ನಂಬಿಕೆನ ಸುಳ್ಳು ಮಾಡಿ ಹೋಗಿದ್ದಾಳೆ ಅಥವಾ ಹೋಗಿದ್ದಾನೆ. ಈಗ ಅವಳಿಗೋಸ್ಕರ ಅಥವಾ ಅವನಿಗೋಸ್ಕರ ನಿಮ್ಮ ಉಳಿದ ಕನಸನ್ನು ಯಾಕೆ ಹಾಳು ಮಾಡ್ಕೋತೀರಾ? ನಿಮ್ಮ ಅಪ್ಪ ಅಮ್ಮನ ಕನಸುಗಳಿಗೆ ಯಾಕೆ ಬಲಿ ಕೊಡ್ತೀರಾ? ನಿಮ್ಮ ಉಳಿದ ಬದುಕು ಯಾಕೆ ಇಲ್ಲಿಗೆ ಮುಗಿಸ್ತೀರಾ? ಯೋಚಿಸಿ. ಬದುಕಿನಲ್ಲಿ ಯಾವ ದುಃಖವೂ ಶಾಶ್ವತ ಅಲ್ಲ, ಯಾವ ಸುಖವೂ ಶಾಶ್ವತ ಅಲ್ಲ. ಯಾರೂ ಕೂಡ ಕೊನೆ ತನಕ ಬರಲ್ಲ. ಆದ ಅನುಭವದಿಂದ ಕಲಿತು ಗಟ್ಟಿಯಾಗಿ ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಂಡು ನಮ್ಮಲ್ಲಿ ನಾವು ನೆಮ್ಮದಿ ಕಂಡು ಅಮ್ಮ ಅಪ್ಪನಿಗೆ ಅವರ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ಳೋದು ಉತ್ತಮ. ಯಾಕಂದರೆ ನಮಗೆ ನಿಜ ಪ್ರೀತಿ ಸಿಗೋದು ಅವರಿಂದ ಮಾತ್ರ.